ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯ ನಮಃ. ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ. ನೋಡ್ತಾ ಇದ್ರಿ ಜ್ಞಾನ ಸಂಪದ ವಾಹಿನಿ ಯೂಟ್ಯೂಬ್ ಚಾನಲ್ ಅಲ್ಲಿ ವರ್ಷ ಭವಿಷ್ಯ 2026ನೇ ವರ್ಷದ ಭವಿಷ್ಯ. 2026ನೇ ವರ್ಷ ಬಂದಾಗ ಒಂದು ರೀತಿಯಾದಂತಹ ಕಷ್ಟದ ರಾಶಿಗಳೆಲ್ಲರೂ ಸಹ ಸುಖದ ನಿರೀಕ್ಷೆಯಲ್ಲಿ ಉತ್ತಮವಾದಂತಹ ನಿರೀಕ್ಷೆಯನ್ನ ಮಾಡುವಂಥದ್ದು ಸರ್ವೇ ಸಾಮಾನ್ಯವೇ. ಈ ಮಕರ ರಾಶಿಗೆ ನೋಡಿ, ಎಷ್ಟು ದಿನಗಳಿಂದಲೂ ಸಹ ಕಷ್ಟದ ದಿನಗಳನ್ನ ಕಂಡಿದ್ದೀರಿ. ತುಂಬಾ ಕಷ್ಟಕರವಾದಂತಹ ವಾತಾವರಣಗಳನ್ನು ನೋಡಿದ್ದೀರಿ. ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ಘರ್ಷಣೆ, ಗಲಾಟೆ, ಗೊಂದಲ, ನ್ಯಾಯಾಲಯ, ಪೊಲೀಸ್ ಸ್ಟೇಷನ್ನು, ಕೋರ್ಟು ಕಚೇರಿ ಇದೆಲ್ಲವೂ ಸಹ ಅನುಭವಿಸಿದಂತಹ ರಾಶಿ ಯಾವುದು ಅಂತ ಅಂದ್ರೆ ಅದು ಮಕರ ರಾಶಿ. ಸುಮಾರು 7-8 ವರ್ಷಗಳಿಂದಲೂ ಸಹ ಒಂದಲ್ಲ ಒಂದು ಅವಘಡಗಳು, ಒಂದಲ್ಲ ಒಂದು ಕೆಲಸಕ್ಕೆ ತೊಂದರೆಗಳು, ತಾಪತ್ರಗಳು, ಕೈ ಹಾಕಿದ ಕೆಲಸವೆಲ್ಲವೂ ಸಹ ನಷ್ಟದ ವಾತಾವರಣಗಳನ್ನೇ ಕಂಡಂತಹ ಮಕರ ರಾಶಿ. ಶುಕ್ರನ ಯೋಗ ಫಲ ಅನ್ನೋದೊಂದು ಬಿಟ್ರೆ ಮಿಕ್ಕಿದ್ದೆಲ್ಲವೂ ಸಹ ಏನ್ರಿ ಕೈ ಹಾಕಿದ್ದೆಲ್ಲವೂ ಸಹ ನಷ್ಟ ಅನ್ನುವಂತಹ ವಾತಾವರಣಗಳನ್ನ ಕಂಡಂತಹ ಮಕರ ರಾಶಿ ಶತ್ರು ಬಾಧೆಗಳಿಂದ ಕೂಡಿತ್ತು, ಕುಹಕ ಮನಸ್ಸುಗಳಿಂದ ಕೂಡಿತ್ತು, ತೊಂದರೆ ತಾಪತ್ರಗಳಲ್ಲಿ ಕೂಡಿತ್ತು. ಏನು ಮಾಡಕ್ ಹೋದ್ರು ಒಂದಲ್ಲ ಒಂದು ಅವಘಡಗಳಿಂದಲೇ ಕೂಡಿದಂತಹ 2025ನೇ ಇಸ್ವಿ, 2026ನೇ ಇಸ್ವಿಯ ಯುಗಾದಿ ಹಬ್ಬ ಆದ ನಂತರದಲ್ಲಿ ಅಂದ್ರೆ 19ನೇ ತಾರೀಕಿಂದಲೇ ಸಹ ಉತ್ತಮವಾದಂತಹ ವರ್ಷವಾಗಿ, ಉತ್ತಮವಾದಂತಹ ಜೀವನವನ್ನ ರೂಪಿಸಿಕೊಳ್ಳೋದ್ರಲ್ಲಿ, ಉತ್ತಮವಾದಂತಹ ಕನಸನ್ನ ಕಾಣುವುದರಲ್ಲಿ, ಉತ್ತಮವಾದಂತಹ ಬಾಂಧವ್ಯವನ್ನ, ಉತ್ತಮವಾದಂತಹ ಗಳಿಕೆಯನ್ನ, ಉತ್ತಮವಾದ ದಿನಗಳನ್ನ ಎಲ್ಲವೂ ಕಂಡು ಹಳೆಯದನ್ನೆಲ್ಲವೂ ಸಹ ಮರೆಯುವಂತಹ ವರ್ಷವಾಗಿ 2026 2026ರಲ್ಲಿ ಮಕರ ರಾಶಿಯವರಿಗೆ ಎಲ್ಲವೂ ಯೋಗ ಫಲವೇ, ಎಲ್ಲವೂ ಯೋಗ ಫಲವೇ. ಆದರೆ ನಾವು ಕಷ್ಟದಲ್ಲಿದ್ದಾಗ, ಸಮಸ್ಯೆಗಳಲ್ಲಿದ್ದಾಗ, ತೊಂದರೆ ತಪ್ಪತೆಗಳಲ್ಲಿದ್ದಾಗ ನಮಗೆ ಸಹಯೋಗವನ್ನು ಮಾಡಿದಂಥವರಿಗೆ ಋಣವನ್ನು ತೀರಿಸುವಂತಹ ದಿನಗಳು ನಿಮಗೆ ಬರುತ್ತೆ. ಸ್ವಲ್ಪ ಲಾಸ್ ಆಗಿರುವಂಥದ್ದು, ತೊಂದರೆಗಳಾಗಿರುವುದಕ್ಕೆ ಸ್ವಲ್ಪ ಸಾಲ ಮಾಡಬೇಕಾಗಿರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಹಣಕಾಸಿನ ಗೊಂದಲಗಳು, ಹಣಕಾಸಿನ ಸ್ವಲ್ಪ ನಷ್ಟದ ವಾತಾವರಣಗಳು, ಹಣಕಾಸಿಗೋಸ್ಕರವಾಗಿ ಸ್ವಲ್ಪ ಸಾಲದ ಬಾಧೆ ಮಾಡುವಂತಹ ಸಾಧ್ಯತೆಗಳು ಇದೆಲ್ಲವೂ ಸಹ ಇರುತ್ತೆ. ಯಾಕೆಂದ್ರೆ ನನ್ನ ಆದಾಯ ಕೇವಲ ₹2 ಇದ್ರೆ ನಾನು ಮಾಡಬೇಕಾಗಿರುವಂತ ಖರ್ಚು ವೆಚ್ಚಗಳು ಜಾಸ್ತಿ ಇರುತ್ತೆ. ಎಷ್ಟು ಖರ್ಚಿರುತ್ತೆ ಅಂದ್ರೆ ಬರೀ ₹2 ಖರ್ಚು ಆದಾಯ ಬಂತು, ₹8 ಅಷ್ಟು ಖರ್ಚು ಮಾಡ್ಬೇಕಲ್ಲ ಅನ್ನುವಂತ ವಾತಾವರಣಗಳು ಬರುತ್ತೆ. ₹8 ಅಷ್ಟು ಹೂಡಿಕೆಯನ್ನ, ₹8 ಅಷ್ಟು ಖರ್ಚು ವೆಚ್ಚಗಳನ್ನ ಜಾಸ್ತಿ ಮಾಡ್ತಿರ್ತೀವಿ ನಾವು. ಈ ಮಕರ ರಾಶಿಯವರಿಗೆ ಶುಕ್ರನೇ ಮಾರಕನಾಗಿದ್ದಾನೆ, ಶುಕ್ರನೇ ತೊಂದರೆ ತಾಪತ್ರಗಳನ್ನು ಕೊಡುವನಾಗಿದ್ದಾನೆ. ಶನಿಯ ಕಷ್ಟದಿಂದ ಅಭಿಯುಕ್ತರಾದ್ವಿ, ಶನಿ ಯೋಗ ಬಂತು, ಶನಿಯ ಕಷ್ಟದಿಂದ ನಮಗೆ ಪಾರಾದ್ವಿ ಅಂತ ಅಂದ್ರೆ ಸ್ವಲ್ಪ ಶುಕ್ರ ಬರ್ತಾನೆ. ಶುಕ್ರ 2026 ಸಂಪೂರ್ಣವಾಗಿ ಹಣಕಾಸಿನ ಗೊಂದಲವನ್ನ ತಂದು ಕೊಡ್ತಾ ಇರ್ತಾನೆ. ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಯಾರಾದ್ರೂ ಹಣಕಾಸನ್ನ ಕೇಳಿದಾಗ ದಾನ ಕೊಡೋದು, ಸಹಾಯ ಮಾಡ್ತೀನಿ ಅನ್ನುವಂಥದ್ದು, ನಾನು ಏನೋ ಅವ್ರಿಗೆ ಹೆಲ್ಪ್ ಮಾಡ್ಬಿಟ್ಟು ನಾನೇ ಸ್ವಲ್ಪ ಏನೋ ಅವ್ರಿಗೆ ಒಳ್ಳೇದಾಗೋಕ್ ಹೋಗ್ತೀನಿ ಅನ್ನುವಂಥದ್ದು, ಇದೆಲ್ಲವೂ ಸಹ ನಿಮಗೆ ಯಾವುದು ಸಹ ನಿಮ್ಗೆ ಆಗೋದಿಲ್ಲ. ಇವತ್ತ ಅವ್ರು ಕಷ್ಟ ಅಂತ ಬಂದಿದ್ದಾರೆ, ಇವತ್ತು ನಿಮ್ಮನ್ನು ಹೆಲ್ಪ್ ತಗೋಳ್ತಾರೆ, ನಿಮ್ಮಿಂದ ಸಹಯೋಗವನ್ನು ಮಾಡ್ತಾರೆ. ಕೊನೆಗೆ ಅದನ್ನ ಯಾವುದು ಸಹ ಅವರು ನೆನಪಲ್ಲಿ ಇಟ್ಕೊಳ್ಳೋದಿಲ್ಲ. ಎಲ್ಲವೂ ಮರೆತು ಕೊನೆಗೆ ನನಗೆ ದುಷ್ಪನ್ನ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದ್ರಿಂದ ಹಣಕಾಸಿನ ಇನ್ನೊಬ್ಬರಿಗೆ ನೆರವಾಗುವುದನ್ನ ಕಡಿಮೆ ಮಾಡ್ಕೊಳ್ಳಿ. ಹಣಕಾಸಿನ ಹೂಡಿಕೆಯನ್ನ ನೀವು ನೋಡ್ಕೊಂಡು ಮಾಡಿ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಯಾವಾರಾದ್ರೂ ಸಹ ನಮಗೆ ಕಂಟಕವಾಗಬಹುದು. ಸಾಲದ ಬಾಧೆಗೆ ನಮಗಿನ ತಗೊಂಡೋಗೋದನ್ನ ತಳ್ಳಬಹುದು. ಅದಕ್ಕೆ ಎಚ್ಚರಿಕೆಯನ್ನು ವಹಿಸಿ. ಅದನ್ನ ಬಿಟ್ರೆ ಎಲ್ಲ ಕಷ್ಟಗಳಿಂದ ವಿಮುಕ್ತರಾಗುವಂತ ದಿನಗಳು 2026 ಇರುತ್ತೆ. 26 ಕಾರಾಗೃಹ ವಾಸಗಳು ನಿಮಗೆ ಮುಕ್ತಾಯವಾಗುತ್ತೆ. ನ್ಯಾಯಾಲಯದಲ್ಲಿ ನಿಮ್ಮ ಪರವಾಗಿ ನ್ಯಾಯಗಳು ಬರುತ್ತೆ. ನಿಮಗೆ ನ್ಯಾಯಾಲಯದಲ್ಲಿ ನಿಮಗೆ ಉತ್ತಮವಾದಂತಹ ರಿಸಲ್ಟ್ ಸಿಗುತ್ತೆ. ಪೊಲೀಸ್ ಸ್ಟೇಷನ್ ಮೆಟ್ಲತ್ತುವಂಥದ್ದೆಲ್ಲವೂ ಸಹ ಕಡಿಮೆ ಆಗುತ್ತೆ. ಜೊತೆಯಲ್ಲಿ ಯಾವುದೇ ನಿಂದನೆಗಳೆಲ್ಲವೂ ಸಹ ಕಡಿಮೆ ಆಗುತ್ತೆ. ಅಪರಾಧಗಳು, ಅಪನಿಂದನೆಗಳು ಕಡಿಮೆ ಆಗುತ್ತೆ. ಮತ್ತೆ ನಿಮಗೆ ಉತ್ತಮವಾದಂತಹ ಬಾಧ್ಯತೆ ಸಿಗುತ್ತೆ. ನಿಮಗೆ ಕಷ್ಟದಲ್ಲಿದ್ದಾಗ ಯಾರು ಬರ್ಲಿ ಅಂತ, ಸುಖದಲ್ಲಿದ್ದಾಗಲೂ ಸಹ ಯಾರಾದ್ರೂ ನೆರವಿಗೆ ಬರ್ತಾರೆ. ನಿಮಗೆ ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿರುತ್ತೆ. ಕುಟುಂಬದಲ್ಲಿ ಉತ್ತಮವಾದಂತಹ ಸೌಖ್ಯವಾಗಿರುತ್ತೆ. ದೇವತಾ ಆಶೀರ್ವಾದ, ದೇವರ ಅನುಗ್ರಹ 2026 ಸಂಪೂರ್ಣವಾಗಿ ಮಕರ ರಾಶಿಯವರಿಗಿರುತ್ತೆ. ರಾಷ್ಟ್ರಾಧಿಪತಿಯಾದಂಥವ್ರು ಶನಿಗ್ರಹ, ದೋಷದಲ್ಲಿದ್ದಂಥವ್ರು ಇದುವರೆಗೂ ಶನಿಗ್ರಹನೇ. ಶನಿಗ್ರಹದ ಯೋಗ ಫಲ ತುಂಬಾ ಚೆನ್ನಾಗಿದೆ. ಎಲ್ಲ ಗ್ರಹಗತಿ ಯೋಗ ಫಲವೂ ಚೆನ್ನಾಗಿದೆ. ಶುಕ್ರ ಮಾತ್ರ ಸ್ವಲ್ಪ ಮಾರಕನಾಗಿರ್ತಾನೆ. ಅದನ್ನ ಬಿಟ್ರೆ ಸ್ವಲ್ಪ ಅದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತಾ, ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ
ಎಚ್ಚರಿಕೆ ವಹಿಸಿ. ಹಾಗೆ ಶುಕ್ರ ಚೆನ್ನಾಗಿಲ್ವಲ್ಲ, ಅದಕ್ಕೋಸ್ಕರವಾಗಿ ಇನ್ವೆಸ್ಟ್ ಮಾಡ್ತೀರಿ, ಯಾವ್ದಾದ್ರು ಹೂಡಿಕೆ ಮಾಡ್ತೀರಿ, ಯಾವ್ದಾದ್ರು ಲೇವದಿ ವ್ಯವಹಾರವನ್ನು ಮಾಡ್ತೀರಿ, ಇದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ನೋಡ್ಕೊಂಡು ಮಾಡ್ಕೋಬೇಕು. ಯಾಕೆ ಇದುವರೆಗೂ ಎಡವಿದ್ದೀರಿ, ಮುಂದೆ ಎಡವೋದ್ ಬೇಡ. ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದ್ದು, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಅದ ಆಲೋಚನೆಗಳನ್ನು ಮಾಡಿ, ಕುಟುಂಬ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿ, ಕುಟುಂಬ ಜೊತೆಯಲ್ಲಿ ಉತ್ತಮವಾದಂತಹ ಬಾಂಧವ್ಯ ಇಟ್ಕೊಳ್ಳಿ, ಅವ್ರ ಜೊತೆ ಮಾಡುವಂತಹ ತೀರ್ಮಾನಗಳನ್ನ ಜೊತೆಲಿ ತೀರ್ಮಾನವನ್ನು ಮಾಡಿ ಅನಂತರದಲ್ಲಿ ಅದು ಡಿಸಿಷನ್ ತಗೊಳ್ಳಿ. ಇದೆಲ್ಲವೂ ಸಹ ಅನುಕೂಲವಾಗುವಂತದ್ದೇ. ಕುಟುಂಬದಲ್ಲಿ ಸೌಖ್ಯವಾಗಿರುತ್ತೆ, ವ್ಯವಹಾರದಲ್ಲಿ ಪ್ರಗತಿ ಇರುತ್ತೆ, ಕುಟುಂಬದಲ್ಲಿ ಶುಭ ಕಾರ್ಯಗಳು ಚೆನ್ನಾಗಿ ಆಗುತ್ತೆ, ಲಾಭ ಮತ್ತೆ ನೆಮ್ಮದಿಯ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ರಾಷ್ಟ್ರಾಧಿಪತಿ ಶನಿ ಇದ್ದಾಗ ಶನಿಯ ಉಪಾಸನೆ, ಹನುಮಂತನ ಗಟ್ಟಿಯಾಗಿ ಇಟ್ಕೊಳ್ಳಿ, ಹನುಮಂತನ ಪ್ರಾರ್ಥನೆ, ಸದಾಕಾಲ ಹನುಮಂತನ ಪ್ರಾರ್ಥನೆ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾ ವರಿಷ್ಠ ವಾತಾತ್ಮಜಂ ವಾನರ ಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಇದನ್ನು ಜಾಸ್ತಿ ಇದನ್ನು ಪಠನೆ ಮಾಡಿದ್ವಿ. ಆಂಜನೇಯಾತ್ಮ ವೀರಾಧಿಪಿತನು ಹನುಮ ಪ್ರಚೋದಯಾತು, ಈ ಶ್ಲೋಕವನ್ನು ಹೇಳ್ಕೊಳ್ಳಿ. ಬಹಳ ಅನುಕೂಲವಾದಂತಹ ವರ್ಷವು 2026 ಮಕರ ರಾಶಿಯವರಿಗೆ ಖಂಡಿತವಾಗಿ ಲಾಭದಾಯಕವಾಗಂತೂ ಖಂಡಿತವಾಗಿ ಇದೆ. ನಮಸ್ಕಾರ. ಹಾ, ಈ ರಾಶಿಯವರಿಗೆ ನೋಡಿ, ಈ ಮಕರ ರಾಶಿಯವರಿಗೆ ಶನಿ ಅಧಿಪತಿ ಆಗಿರೋದ್ರಿಂದ 8 ಸಂಖ್ಯೆ ತುಂಬಾ ಚೆನ್ನಾಗಿ ಆಗ್ಬಾರ್ದು. ಸಂಖ್ಯೆ 1 ಇವ್ರಿಗೆ ಆಗೋದಿಲ್ಲ. ಒಂದೇ ಒಂದು ಸಂಖ್ಯೆ ಸಿಂಗಲ್ ನಂಬರ್ ಇದೆಯಲ್ಲ, ಅದಾಗೋದಿಲ್ಲ. ಅದೇ ತರ 10ನೇ ತಾರೀಕು ಆಗೋದಿಲ್ಲ ನಿಮಗೆ, ಇವ್ರಿಗೆ 19ನೇ ತಾರೀಕು ಆಗೋದಿಲ್ಲ. ಈ ಎಲ್ಲವೂ ಸಹ ಎಚ್ಚರಿಕೆಯ ಸೂಚನೆಯನ್ನು ಕೊಡುತ್ತೆ. ನೀವು ಮಾಡ್ಬೇಕಾಗಿರುವಂತ 8 ಸಂಖ್ಯೆನ ಜಾಸ್ತಿ ಯೂಸ್ ಮಾಡಿ. ಕೆಂಪು ಬಣ್ಣವನ್ನ ಯಾವುದೇ ಕೆಂಪು ಬಣ್ಣ ಇದ್ರೂ ಅದನ್ನ ಯೂಸ್ ಮಾಡಬೇಡಿ. ನೀಲಿ ಬಣ್ಣ ಜಾಸ್ತಿ ಯೂಸ್ ಮಾಡಿ. ನೀಲಿ ಕಲರ್ ತುಂಬಾ ಎಷ್ಟೇ ವೆರೈಟಿ ನೀಲಿ ಬಂದ್ರು ಸಹ ಅದನ್ನ ಯೂಸ್ ಮಾಡಿ. ನೀಲಿ ಬಣ್ಣ, ಬಿಳಿಯ ಬಣ್ಣ, ಮತ್ತೆ ಹಸಿರು ಎಲ್ಲ ಬಣ್ಣವನ್ನು ಯೂಸ್ ಮಾಡಿ. ನೀವು ಯೂಸ್ ಮಾಡಬಾರ್ದಲ್ಲೇ ಇರುವಂತ ಬಣ್ಣ ರೆಡ್ ಬಣ್ಣ, ಕೆಂಪು ಬಣ್ಣವನ್ನ ಖಂಡಿತವಾಗಿ ಯೂಸ್ ಮಾಡಬೇಡಿ ಅಂತ ಹೇಳ್ತಾ, ಮತ್ತೆ ದಿನಾಂಕಗಳಲ್ಲಿ ನಿಮಗೆ 8 ಸಂಖ್ಯೆ ತುಂಬಾ ಚೆನ್ನಾಗುತ್ತೆ. 8 ರಿಲೇಟೆಡ್ ಏನ್ ಸಿಗುತ್ತೆ ಅದನ್ನೆಲ್ಲವೂ ಸಹ ಯೂಸ್ ಮಾಡಿ. 8 ಸಂಖ್ಯೆ ನಮಗೆ 26 8 ಬೀಳುತ್ತೆ ಅಲ್ವಾ, 8ನೇ ತಾರೀಕಲ್ಲಿ 8ನೇ ತಾರೀಕು ಸಿಗುತ್ತೆ. ಅದೇ ನಿಮಗೆ 8 ಅಂತ ತೆಗೆದುಕೊಂಡಾಗ 17ನೇ ತಾರೀಕು 8 ಬೀಳುತ್ತೆ ನಿಮಗೆ ಕೂಡಿದಾಗ. ಇಂಥದನ್ನು ಜಾಸ್ತಿ ಯೂಸ್ ಮಾಡಿ, ಅನುಕೂಲವಾಗುತ್ತೆ. ಮತ್ತೆ ಈ ವರ್ಷದಲ್ಲಿ ಉತ್ತಮವಾದಂತ ವರ್ಷ, ಕಷ್ಟಗಳೆಲ್ಲವೂ ಸಹ ನೀಗಿ ಸುಖವನ್ನ ನಿರೀಕ್ಷೆ ಮಾಡುವಂತ, ಸುಖದ ಅನುಕೂಲವನ್ನ ಆನಂದಿಸುವಂತಹ ವರ್ಷಗಳು 2026 ಈ ಮಕರ ರಾಶಿಯವರಿಗೆ ಸಿಗುತ್ತೆ. ನಮಸ್ಕಾರ.